ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದ ಶಾಸ್ತ್ರ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿಗೋ ಇವ ಕುಟ್ಟಲೇಕೆ ಕುಟುಕಲೇಕೆ ಹಸ್ತಲಿತ್ತ ಹರಿವ ಮನದ ಶಿರವನ್ನು ಅರಿದಡೆ ಬಚ್ಚ ಬಯಲು ಕಾಣ ಚನ್ನ ಮಲ್ಲಿಕಾರ್ಜುನ ದೇವ. ಸಕಲ ಜೀವಾವಳಿಗೆ ನೇಸನೆ ಬಯಸಿದ ವಿಶ್ವಗುರು ಬಸವಣ್ಣನವರ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹಣೆಮನೆದು ಇಂದು ಲಡಾಯಿ ಪ್ರಕಾಶನ್ ಗದಗನವರು ತಮ್ಮ 299ನೇ ಗ್ರಂಥ ಪುಷ್ಪ ಸಂವಿಧಾನ ವರ್ಸಸ್ ಸನಾತನವಾದ ಕೃತಿಯ ಲೋಕಾರ್ಪಣೆಯ ಈ ಒಂದು ವಿಚಾರಗೋಷ್ಠಿಯಲ್ಲಿ ಈ ಪಾವನ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ವಿಚಾರವಂತರ ಇದ್ದಾರೆ. ಇಲ್ಲಿದ್ದವರು ಮುಂದಿದ್ದವರು ಇಲ್ಲಿ ಮೇಲ್ಗಡೆ ಕೂತವರು ಎಲ್ಲ ವಿಚಾರವಂತರೇ ಇದ್ದಾರೆ. ಈ ಕೃತಿಯನ್ನು ಬಹಳ ಚೆನ್ನಾಗಿ ರಚಿಸಿದಂತಹ ನಮ್ಮ ಶಿವಸೂರ್ಯರಪ್ಪ ಅವರು ಬಹಳ ಜ್ಞಾನಿಗಳು. ಅವ್ರ ಜ್ಞಾನ ತಿಳ್ಕೋತಾಗ ನನಗೆ ಇದು ಅನ್ನಿಸ್ತು, ಅವ್ರು ಹೇಳಿದ ಮಾತು ಬಹಳ ಸತ್ಯ ಐತಿ. ಇದೊಂದು ಸರ್ತಿ ವಿಚಾರ ಸಂಕೀರ್ಣನೇ ಆಗುತ್ತೆ. ಇದು ಹಿಂಗೆ 1 ತಾಸು 2 ತಾಸಿನ ಕಾರ್ಯಕ್ರಮ ಮಾಡಬೇಡ್ರಿ ಬರೀ ಸುಳಿಬಾರಿ ಏನು ಮಾಡಿಬಿಡ್ರಿ. ಯಾರು ಬರೋರೆಲ್ಲರೂ ಹಿಂದಿನ ದಿವಸ ವಸ್ತಿಗೆ ಬಂದ್ಬಿಡು, ಸಂಜೆನಾಗ ಬಂದು ಪ್ರಸಾದ ಮಾಡಿ ಅವಾಗ ಸ್ವಲ್ಪ ಏನೋ ಒಂದು ಕ್ಲಾಸ್ ಮಾಡಿರಿ. ಮರುದಿವ್ಸ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಮಾಡು, 8-8:30 ಟಿಫಿನ್ ಮಾಡಿಕೊಂಡು ಚೆಂದ ಸಾಯಂಕಾಲ 5 ಗಂಟೆವರೆಗೂ ಒಂದು 4-5-6 ಕ್ಲಾಸ್ಗಳು ಮಾಡಿ ಈ ಥರ ಒಂದು ಸಂವಾದ ರೂಪವಾಗಿ ಮಾಡಿದ್ರೆ ಭಾಳ ಚಲೋ ಆಕೈತಿ ಅಂತಿದ್ರು. ಏನು ಒಂದು 2-3 ಪ್ರಶ್ನೆ ಕೇಳಿದ್ರು ಮುಗಿಯುವಂಥ ವಿಚಾರ ಅಲ್ಲಿದೆ. ಭಾಳ ದೀರ್ಘ ಅಂತ ಐತಿ. ಈ ಶಿವಸುಂದರಪ್ಪ ಅವರು ಈ ಕೊಟ್ಟಂಥ ಸಂವಿಧಾನ ವರ್ಸಸ್ ಸಮಾನತಾವಾದ ನನಗೆ ಈ ಪತ್ರಿಕೆ ಒಳಗೆ ಹೆಸರಿದ್ದಿಲ್ಲ. ನಮ್ಮ ಚೆನ್ನು ಕಟ್ಟಿಮನಿ ಅಪ್ಪ ಅವ್ರು ಹೇಳಿದ್ರಿಲ್ಲ, ಸುಳಿಬಾಯಪ್ಪ ಅವ್ರು ಕರ್ಕೊಂಡು ಬರ್ಬೇಕಂದಾರೆ ಅಂದರು. ಕಾರ್ಡ್ ಕಳಿಸ್ರಿ ಅಂದೆ. ನಾನು ಕಾರ್ಡ್ ನೋಡಿದ್ರೆ ನನ್ನ ಹೆಸರಿಲ್ಲ, ಬ್ಯಾಡಪ್ಪ ಹೆಸರಿಲ್ಲ, ಅದನ್ನು ಹೋದ್ರೆ ತಪ್ಪಕ್ಕೈತಿ ಅಂತಂದ್ಯಾರ. ಮತ್ತು ಚೆನ್ನವ್ರು ಹೇಳಿದ್ರು, ಇಲ್ಲ ನಿಮ್ಮನ್ನ ಅಸಹ್ಯ ಮಾಡೋಕ್ಕೆ ಇಷ್ಟ ಇಲ್ಲ, ತಮ್ಮಂಥ ಕ್ರಾಂತಿಕಾರಿ ಸ್ವಾಮಿಗಳು ಬೇಕು ಅಂತೇಳಿ ಅವರು ಸುಳಿಬಾಯಪ್ಪರು ಹಾಗೂ ಗದಗದ ಎಲ್ಲ ಬಳಗ ಬೆಳೆಸಿ ಆಗ್ತೈತಿ, ದಯಮಾಡಿ ಬರ್ರಿ ಅಂತ ಹೇಳಿದ್ರು. ಅವಾಗ ನಾನು ವಿಚಾರ ಮಾಡಿದೆ, ಹೌದು ಬಿಡು, ನಾನು ಮುಂದೆ ಭಾಳಷ್ಟು ಕಡೆ ಎಲ್ಲ ನನ್ನ ವಿಚಾರಗಳನ್ನು ಹೇಳ್ಕೊತ ಹೋಗ್ಬೇಕು. ಹೇಳಬೇಕಾದ್ರೆ ನನಗೆ ಆಧಾರಗಳದ್ದು ಬೇಕಲ್ಲ. ಈ ಸಂವಿಧಾನ ವರ್ಸಸ್ ಸನಾತನವಾದ ಇಲ್ಲಿ ಹೋದ್ರೆ ಈ ಕೃತಿಯ ರಚಿತಿಲ್ಲ, ಇದನ್ನು ಅಧ್ಯಯನ ಮಾಡಿದರೆ ನನ್ನ ಮುಂದೆ ವಿಚಾರಗಳು ಸಿಗ್ತಾವು ಅನ್ನೋ ಒಂದು ಕಾರಣ ಇಟ್ಕೊಂಡು ಬಂದೆ. ಅದು ವಿಚಾರ ಸತ್ಯ ಆಯಿತು. ಭಾಳ ಚೆನ್ನಾಗಿ ಕೃತಿಯನ್ನು ಬರ್ತಾರೆ. ಇದನ್ನು ದಿವಸಕ್ಕೆ 1 ಅಧ್ಯಾಯ ಓದ್ರಿ, 1 ಪೇಜ್ ಓದ್ರಿ ಅಂತ ಹೇಳಿದ್ರಲ್ಲ, ಹಂಗೆ ಮಾಡಬೇಡಿ. ಇದೊಂದು ಕನಿಷ್ಠ ಒಂದು 2-2.5 ತಾಸಿನ ಪುಸ್ತಕ ಐತಿದು. 2-2.5 ತಾಸು ಒಂದು ಸಂತೆ ಕುತ್ಕೊಂಡು ಪೂರ್ಣ ಓದಿಬಿಡಿ. ಓದಿ ಒಂದು ಸೆಕೆಂಡ್ ಓದಿದ್ರೆ ಅರ್ಥ ಆಗೋದಿಲ್ಲ, ಇದು ತಿಳಿಯಂಗಿಲ್ಲ. ಅಂದ್ರೆ ಆ ವಿಷಯಗಳು ಮನಗಟ್ಟ ಆಗಲ್ಲ. ಮತ್ತು ಒಂದು ವಾರ ಬಿಟ್ಟು ಮತ್ತೊಂದು 2-2.5 ತಾಸು ಹಿಂಗೆ ಒಂದು 2-3 ಸರ್ತಿ ತಾವು ಓದಿದ್ರಿ ಅಂದ್ರೆ ತಾವು ಅಷ್ಟೇ ಓದಿಕೆ ಸುಮ್ಮನೆ ಕುಂದ್ರಬಾರ್ದು. ಈ ವಿಚಾರಗಳನ್ನು ಸಮಾಜದಲ್ಲಿ ಹಂಚಬೇಕು ಮತ್ತು ಈ ಕೃತಿಗಳನ್ನು ಹೆಚ್ಚು ಒಯ್ದು ಸಮಾಜದಲ್ಲಿ ಬಿತ್ತರಿಸಬೇಕು. ಈ ಕಾರ್ಯಕ್ರಮದಲ್ಲಿ ಭಾಳ ಚೆನ್ನ ಈ ಕೃತಿಯ ಕುರಿತು ನಮ್ಮ ಹುಟ್ಟುಹಬ್ಬ ಎಷ್ಟು ಚೆನ್ನಾಗಿ ಭಾಳ ಚಲೋ ವಿಚಾರಗಳನ್ನು ಹಂಚಿಕೊಂಡ್ರು. ಅದಕ್ಕೆ ಅವ್ರು ಹೇಳಿದ್ರಲ್ಲ, ಇಂಥವರೆಲ್ಲ ರಾಜ್ಯಸಭಾದಾಗ ಬರ್ಬೇಕಲ್ಲ, ನಾವೆಲ್ಲ ನಕ್ಕು ಬಿಟ್ಟೆವು. ಇಲ್ಲ, ಇಂಥವ್ರು ಬರ್ಬೇಕು. ಇಂಥ ದಿಟ್ಟು ವಿಚಾರವಾದಿಗಳ ಸಮಾಜದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬರ್ರಿ ಅಪ್ಪವರೇ ಅಂಥ ಒಂದು ಯೋಗವನ್ನು ಆ ಪರಮಾತ್ಮ ಒದಗಿಸಿಕೊಳ್ಳಬೇಕು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಬೆಟಗೂರಪ್ಪ ಅವರು ಮತ್ತು ಮುತ್ತು ಬೆಳಲಿಯಪ್ಪ ಅವರು, ಹಂಸನೂರಪ್ಪ ಅವರು, ಅಲ್ಲಿ ಎಲ್ಲ ಗೌರವ ಕಾರ್ಮಿಕ ತಾಯಂದಿರಲ್ಲಿ ಶರಣರಲ್ಲಿ ಹಾಗೂ ಈ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿದಂಥ ಸುಳಿಭಾವಿ ಅಪ್ಪ ಅವರು ಭಾಳ ದೊಡ್ಡ ಕ್ರಾಂತಿಕಾರಿ ವಿಚಾರವಾದಿಗಳವರೆಲ್ಲ. ಬಸವತತ್ವ ನಿಷ್ಠರವರು ಭಾಳ ಕ್ರಾಂತಿಕಾರಿ ವಿಚಾರವಾದಿಗಳು. ನನಗೆ ಲಡಾಯಿ ಪ್ರಕಾಶನ ಅವರ ಮುಖ್ಯಸ್ಥರನ್ನು ನನಗಿಷ್ಟು ಗೊತ್ತಿದ್ದಿಲ್ಲ. ಭಾಳ ಸಂತೋಷ ಆಯಿತು. ಅವರು ಮತ್ತು ನಮ್ಮ ವಿಜಯಪುರ ಚೆನ್ನು ಕಟ್ಟಿಮನಿಯವರು, ಅನಿಲ್ ಹೊಸಮನಿಯ ದಂಪತಿಗಳು, ಹಾಗೆ ಬಹಳಷ್ಟು ಜನರಲ್ಲಿ ಹೆಸರು ಗೊತ್ತಿಲ್ಲ, ಯಾರು ಹೇಳಿಲ್ಲ ತಿಳ್ಕೊಬೇಡ್ರಿ. ತಮ್ಮೆಲ್ಲರ ಅಂತರಾತ್ಮಕ, ತಮ್ಮೆಲ್ಲರ ಕ್ರಾಂತಿಯ ವಿಚಾರಗಳಿಗೆ ಶರಣಾರ್ಥಿಗಳು ಅಂತ ಇವತ್ತು ಭಾಳ ಒಂದು ಒಳ್ಳೆಯ ವಿಚಾರ. ನಮಗೆ ಅಂಬೇಡ್ಕರ್ ತಂದೆಗಳು ಹೇಳಿರ್ತಾರೆ. ಇಲ್ಲೊಂದು 2-3 ಪ್ರಶ್ನೆ ಪೂರ್ಣ ಹೇಳಿದರು. ನಾವು ಯಾವ ಪಕ್ಷಕ್ಕೆ ಸೇರಬೇಕು ಅಂತ ಮಾತು ಹೇಳಿದರು. ಅಂಬೇಡ್ಕರ್ ತಂದೆಗಳು ನಮಗೆಲ್ಲೂ ಇಂಥ ಪಕ್ಷಕ್ಕೆ ಸೇರಿ ಅಂತ ಹೇಳಿಲ್ಲ. ನಮಗೆ ಮುಖ್ಯವಾದ 3 ಸೂತ್ರ ಕೊಟ್ಟಾರೆ: ಶಿಕ್ಷಣ, ಸಂಘಟನೆ, ಹೋರಾಟ. ಇದು ಹೊಳ್ಳಿ ನೆನಸ್ಕೋರಿ. ನೀವು ಗಟ್ಟಿ ಆಗಿದೆ. ನೀವು ಶಿಕ್ಷಣ ಐತಿ, ಶಿಕ್ಷಣ ಅಂತ ಬರೀ ಹೇಳಿದ್ರು ಅಪ್ಪ ಅವ್ರು ಹೇಳಿದ್ರು. ಈ ಶಿಕ್ಷಣ ಬೇಡ, ಗುಲಾಮಗಿರಿ ಶಿಕ್ಷಣ ಬೇಡ. ನಮಗೆ
ನೈತಿಕ ಮೌಲ್ಯದ ಶಿಕ್ಷಣ ಬೇಕು. ನಾವು ಮನುಷ್ಯರನ್ನ ಹೆಂಗೆ ಕಾಣಬೇಕು, ನಮ್ಗೆ ಎಲ್ಲಿ ಅನ್ಯಾಯ ಆಗ್ತದೆ, ಎಲ್ಲಿ ತಪ್ಪಾಗ್ತೈತಿ ಅದನ್ನು ಅರ್ಥ ಮಾಡ್ಕೊಳ್ತದೆ. ಶಿಕ್ಷಣ ಇದ್ರೆ ಏನು ಮಾಡ್ತು ನೋಡೋದು, ಬೆಂಕಿ ಹೇಳಿದ್ರಲ್ಲ ಈ ಎಡೆ ಸ್ನಾನ, ಅಲ್ಲಿ ಹೊಳ್ಳಾಡೋರು ಯಾರಿದ್ರು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಈ ಕುರ್ತೋಳು ಇದು ಮಣ್ಣ ಹಾಕಬೇಕು. ಇದು ಈ ಕುರಿನಿಂದ ನಮ್ಗೆ ಅವಶ್ಯಕತೆ ಶಿಕ್ಷಣ, ಯಾವ ಶಿಕ್ಷಣ ತಗೋಬೇಕು. ಆಮೇಲೆ ಎರಡನೇ ಹೇಳಿದವರು ಸಂಘಟನೆ. ನಮ್ಮ ಸಂಘಟನೆಯಲ್ಲಿ ಕೊರತೆ ಆಗತೈತಿ, ನಮ್ಮ ಸಂಘಟನೆಯಲ್ಲಿ ಕೊರತೆ ಐತಿ, ನಮ್ಮ ಸಂಘಟನೆ ಭದ್ರ ಇಲ್ಲ, ಗೊತ್ತಾಗಿ ಹೋರಾಟ ಮಾಡಕತ್ತಾರೆ. ನಮ್ಮ ಸಂಘಟನೆ ಭದ್ರ ಐತಪ್ಪ ಅಂತಂದ್ರೆ ಇವರೇ BJP ಅವರಲ್ಲ, ಇವರೇ ನಾವು ಹೇಳಿದ್ದೆ ಅಂತ, ಇವರೇ ಮಕ್ಕೊಂಡು ಕಾಂಗ್ರೆಸ್ ಅಂದ್ರಲ್ಲ, ಇವ್ರು ನಾವು ಹೇಗೆ ಆಗೈತೆ ಅದ. ನಮ್ಮ ಸಂಘಟನೆಯಲ್ಲಿ ಭದ್ರಿಲ್ಲ. ನಮ್ಮವ್ರು ಏನು, ನಾನು ಭಾಳ ಹೇಳ್ತೀನಿ, ನಮ್ಮವರೆಲ್ಲ ಏನು ಶಿಕ್ಷಣ ಪಡೆದ ಏನು IAS ಅಧಿಕಾರಿಗಳಾಗ್ಯಾರ, ದೊಡ್ಡ ದೊಡ್ಡ ಆಫೀಸರ್ಗಳಾಗ್ಯಾರ, ಇವರು ಆ ಬ್ರಾಹ್ಮಣಕ್ಕಿಂತ ದೊಡ್ಡ ಬ್ರಾಹ್ಮಣರಾಗ್ಯಾರಪ್ಪ. ಇದು ಭಾಳ ದೊಡ್ಡ ದುರಂತ ಐತಿ. ಅದಕ್ಕೆ ನಾವು ಶಿಕ್ಷಣ, ಸಂಘಟನೆ, ಹೋರಾಟ ಕುರಿತು ಹೇಳ್ಬೇಕಂದ್ರೆ ನಾವು ಹೋರಾಟಕ್ಕೂ ಏನು ಯಾವುದೋ ಒಂದು ವಿಷಯ ಬಂದಾಗ ಅದೇ ಏನು ಒಮ್ಮೆ ರಸ್ತಾ ಹೋಗೋ ಊರು ಬಂದ್ ಮಾಡೋದು ಮಾಡ್ತೀವಿ ಹೊರತಾಗಿ ನಮ್ಮಂತೆ ಜಾಗೃತ ಸ್ಥಿತಿ ಇಲ್ಲ. ಹೋರಾಟ ಹೆಂಗಿರ್ಬೇಕಪ್ಪ ಅಂತಂದ್ರೆ ಅಪ್ಪ ಮಡಿಕೆ ಮಾಡೋವಾಗ ಎಷ್ಟು ವರ್ಷ, 1 ವರ್ಷ ಟೈಮ್, ಅರ್ಧೊಣ್ಣೆಗೆ 1 ನಿಮಿಷ ಟೈಮ್. ಹಾಗೆ ನೀವೇನು ಅನ್ಸ್ಬೇಡ್ರೆ ಯಾವ ಮೂಗು ನೋಡಿಸ್ತಾ ಇದ್ದಾರೆ, ಇದು ಮಾಡ್ಯಾರ. ಅದಕ್ಕೊಂದು ಇದು ಗಾಂಧಿ ಮಾತೆ ಐತಲ್ಲ, ದಂಡಂ ಎಚ್ಚರ ಆಗ್ರಿ, ಇದಕ್ಕಿಂತ ಹೆಚ್ಚಿಗೆ ಏನು ಸೂಚನೆ ಕೊಡ್ಬೇಕು. ನೀವು ಎಚ್ಚರ ಆಗ್ರಿ, ಬೆಳಗ್ಗೆ ಬರ್ರಿ, ಎಲ್ಲ ನಿಂತ್ಕೊಂಡು ಎಲ್ಲ ಶಾಂತ, ಎಲ್ಲರೂ ನೀವು ಪರವಾಗೇ ಇರ್ತಾರೆ. ಮತ್ತು ನೀವು ಹಿಂಗೆ ಕೂತಿರಪ್ಪ ಅಂದ್ರೆ ಭಾಳ ನೋವು ಅನಿಸ್ತದೆ. ಯಾಕೆ ಹಿಂಗಾಗಿ ಜಾಗೃತರಾಗೋರು ಅವ್ರನ್ನೇ ಯಾರು ಹೇಳಿದ್ರು, ನಮ್ಮ ಪ್ರಭುಗೌಡರು ಅವ್ರು ಹೇಳಿದ್ರು, ಯಾಕೆ ಹಿಂಗಾಗಿ ಹೋರಾಟಕ್ಕಿಂತ ದೇಶದ ಹಿಂಗ್ಯಾಕೆ ಕಮ್ಮ ಆಗ್ತದೆ, ಇಷ್ಟೊಂದು ವಿಚಾರಗಳು ಬರಾಗ್ತಾವೆ, ಹಿಂಗಾಗಿ ಕಮ್ಮ ಆಗ್ತೈತೆ ಅಂತ ಅವ್ರು ಹೇಳಿದ್ರು. ಇಲ್ರಿ ಏನೋ ಮಂತ್ರ ಗಿಂತ್ರ ಹಾಕ್ಯಾರ ನೋಡ್ರಿ, ಆಯ್ತು ಬಳಿದಾಡಿ ಮಂತ್ರ ಗಿಂತ್ರ ಹಾಕ್ಯಾರ ನೋಡ್ರಿ, ಈಗ ಹಾಕಿದ್ರು ಮಂತ್ರ. ಅವರು ಒಂದು 5-6 ತಿಂಗಳಿಂದ ಹಾಕಿಬಿಟ್ಟಾರಲ್ಲ, ಎಲ್ಲರೂ ಮನೆಗೆ ಅಕ್ಕಿ ಕಾಳು ಮಂತ್ರಿ ಕೊಟ್ಬಿಟ್ಟಾರ. ಯಾರೇ ಅಕ್ಕಿ ಕಾಳು ತೊಗೊಂಡು ಮಂತ್ರಿಸಿ ಅಕ್ಕಿ ಕಾಳು ತೊಗೊಂಡವ್ರು ಎಲ್ಲರೂ ಶಾಂತ ಆಗಿದ್ದಾರೆ. ಅಂದರೆ ನನ್ನ ಹಚ್ಚಿ ಮಟ್ಟಿಗೆ ಏನು ಯಾರು ಬಂದಿಲ್ಲ, ನಿಮ್ಮ ಮನೆ ಅಕ್ಕಿ ಕಾಳು ಮುಟ್ಟಿಲ್ಲ, ಇದಕ್ಕೆ ನೀವು ತೊಗೊಂಡಿಲ್ಲ. ಅದಕ್ಕೆ ಇದನ್ನು ನಾವು ಜಾಗೃತ ಆಗಬೇಕಾಗಿರ್ಬೇಕು. ನಾವು ಜಾಗೃತ ಆಗ್ಲಿಕ್ಕಂದ್ರೆ ಭಾಳ ನಮ್ಮ ಪಂಡಿತಾರಾಧ್ಯ ಶಿವಾಚಾರ್ಯ ಹೇಳಿದ್ರು, ಅವ್ರಿಗೇನೋ ಬೇರೆ ಒಂದು ಅನಿವಾರ್ಯ ಕಾರ್ಯಕ್ರಮ ಐತಿ. ಈ ಕಾರ್ಯಕ್ರಮಕ್ಕೆ ಅವರು ಅಪೇಕ್ಷಿತರಲ್ಲ. ಈಗ ಬಂದಾರನೇ ಇವರೆಲ್ಲರೂ ಹಿರಿಯರು ಕರ್ದಾರ ಹೊರತಾಗಿ ಅವ್ರು ಬೇರೆ ಒಂದು ಕಾರ್ಯಕ್ರಮ ಮುಗಿಸಲೇ ಹೋಗ್ಯಾರ ಹೊರತಾಗಿ ಈ ಕಾಯಿಗಳು ಸ್ವಾಸ್ಥ್ಯಗಳು ನನಗೇನು ಅಷ್ಟಿದ್ದು ಸಟೇನು ಮಾಡಬೇಡಪ್ಪ. ನಾವು ನೀವು ಹೇಳಿದ್ರೆ ಮಾತು ಕೇಳೋದಿಲ್ಲ ಸಮಾಜ. ಇನ್ನು ಒಂದು ಸ್ವಲ್ಪ ನಾವು ಹೇಳಿದ್ರೆ ಭಾಳ ಚೆನ್ನಾಗಿ ಕೇಳ್ತಾರೆ. ಅದಕ್ಕೆ ಈ ದಿಕ್ಕಿನೊಳಗೆ ನಾವು ಇದು ಮಾಡಿರಿ. ಮತ್ತು ನಮ್ಮ ಈಗ ಸಂವಿಧಾನ ಹೆಂಗೆ ಬದಲಾಗೈತಿ, ಅದು ಹೆಂಗೆ ಆಕೈತಿ ಅಂತ ಭಾಳ ಮಂದಿ ತಲೆಯಾಗೈತಿ. ಹೆಂಗೆ ಆಕೈತಿ ಅನ್ನೋದು ಅಪ್ಪ ಅವ್ರು ಭಾಳ ಚೆನ್ನಾಗಿ. ಶಾಸಕಾಂಗ ಯಾರ ಕೈಯಾಗೈತಿ, ಅವ್ರ ಕೈ. ನ್ಯಾಯಾಂಗ ಯಾರ ಕೈಯಾಗೈತಿ, ಜಡ್ಜ್ಗಳು ಏನೇನೋ ಹೇಳಕ್ಕೆ ಹೇಳ್ತೀವಿ, ನನಗೆ ಇಟ್ಟು ಡೀಪಾಗಿ ಗೊತ್ತಿಲ್ಲ, ಅವ್ರ ಕಡೆ ಐತಿ. ಅಲ್ಲಿಂದ ಕಾರ್ಯಾಂಗ ಯಾರ ಕೈ ಐತಿ, ಓಟು ಅವ್ರ ಕಡೆನೇ ಐತಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇನ್ನೊಂದು ಹಂಗೈತಿ 4ನೇ ಅಂಗ ಪತ್ರಿಕಾಂಗದೊಳಗೆ ನಮ್ಮ ವಾರ್ತಾ ಭಾರತ ಏನು ಬರ್ತಿತ್ತಲ್ಲ, ಇಂಥ ಒಂದು ಗಟ್ಟಿ ಪತ್ರಿಕೆ ಬಿಟ್ಟು ನನಗೆ ನಮ್ಮ ರಾಜ್ಯದಾಗ ಇನ್ನೊಂದು ಪತ್ರಿಕೆ ಕನಸೇ ಇಲ್ಲ. ನನಗೆ ಎಷ್ಟು ಗಟ್ಟಿ ಪತ್ರಿಕೆಗಳು, ಎಷ್ಟು ಗಟ್ಟಿ ವಿಚಾರಗಳನ್ನು ಕೊಡುವಂಥ ಪತ್ರಿಕೆಗಳು ಇಲ್ಲ, ಅವೆಲ್ಲ ಮಾರಾಟ ಆಗಿಬಿಟ್ಟವು. ಏನು ಹೆಚ್ಚು ಉಳಿದ ಪತ್ರಿಕೆಗಳ ಬಗ್ಗೆ ಮತ್ತೆ ಯಾರ್ಯಾರು ಏನು ಬರೀತಾರೆ ಗೊತ್ತಿಲ್ಲ. ಅದಕ್ಕೆ ಆ ಪತ್ರಿಕಾರಂಗದ ಮೇಲೂ ವಿಶ್ವಾಸ ಉಂಟು. ಅದಕ್ಕೆ ನಾವೇನು ಮಾಡಬೇಕು, ಇವ್ರನ್ನ ಎಲ್ಲದ್ರ ಮೇಲೆ ಬೇಡ, ಯಾವ ಪಕ್ಷದ ಮೇಲೆ ಬೇಡ, ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ ಪತ್ರಿಕಾಂಗ ಎಲ್ಲಿ ಬೇಡ. ಏನಂತ ನಾವು ಗಟ್ಟಿ ಆಗಬೇಕು, ನಮ್ಮ ಅಸ್ತಿತ್ವ ಉಳಿಸ್ಕೊಳಕ್ಕೆ ನಾವು ಗಟ್ಟಿ ಆಗಬೇಕು. ನಾವು ಗಟ್ಟಿ ಆದ್ರೆ ದೇವ್ರು ಗಟ್ಟಿ ಆಗ್ತಾನ, ಅದು ಗಟ್ಟಿ ಆದ್ರೆ ಗಟ್ಟಿ ಆಗಿರ್ತದೆ. ಯಾರೇನು ಮಾಡೋಕ್ಕಾಗಲ್ಲಪ್ಪ. ಮತ್ತು ಹೊಳ ಗಡಿ ಕಟ್ಕೊಂಡು ನಾವು ತಿರುಗಾಡೋದು ಗಟ್ಟಿ ಆಗಿರ್ತದೆ. ಅಲ್ಲಿಂದ ನೋಡಿ ಮೊನ್ನೆ ಪೇಜಾವರ ಶ್ರೀಗಳು ಏನು ಹೇಳಿದ್ರು ಅಂದ್ರೆ, ಇದು 1 ವರ್ಷಾನುಗಟ್ಟಲೆ ಕೂತ್ಕೊಂಡೇನೋ ಮಾಡ್ಯಾರ ಅಂತ ಅದನ್ನು ಸಂವಿಧಾನ ಕರಡು ತಯಾರು ಮಾಡೋದು ಅಂದ್ರೆ ಇವ್ರು ಒಟ್ರಿಗೆ ಗೊತ್ತಾಯ್ತು. ಒಟ್ರಿಗೆ ಗೊತ್ತಿದ್ದ ಒಂದೊಂದು ಮಂತ್ರ ಬಿಡ್ತಿದ್ರು. ಪೇಜಾವರ ಶ್ರೀಗಳು ಹೇಳಿದ್ರು, ನಾವು ಗೌರವ ಕೊಡೋದಕ್ಕೆ ಹಿಂಗ್ಯಾಕೆ ಹೇಳಿದ್ರು ಇವರು, ಹಿಂಗ್ಯಾಕೆ ಹೇಳಿದ್ರು ಅನ್ಕೋತಿದ್ವ. ಅಮಿತ್ ಶಾ ಅವರು ಅಂಬೇಡ್ಕರ್ ತಂದೆಗಳ ಕುರಿತು ಭಾಳ ಹಗರ ಶಬ್ದ ಮಾತಾಡಿದ್ರು. ಎಷ್ಟು ಹಗರ ಶಬ್ದ ಅಂದ್ರೆ ಅಂಬೇಡ್ಕರ್ ಒಂಥರ ಪ್ಯಾಷನ್ ಅಂತ ಹೇಳಿದ್ರು. ಪ್ಯಾಷನ್ ಅಂತ ಎದಕ್ಕೆ ಅಂತಾರೆ, ಯಾವುದೇ ಇರೋದಿಲ್ಲ ಅದನ್ನು ಇದ್ದಾಗ ಮಾಡಿ ತೋರಿಸೋದು ಪ್ಯಾಷನ್ ಅಂತಾರೆ. ಅಂದ್ರೆ ಅಂಬೇಡ್ಕರ್ರು ಈ ದೇಶದ ನಾಯಕರಲ್ಲ, ನೀವು ನಾಯಕರ ಅಂಬೇಡ್ಕರ್ ಲಾಕತ್ತೀರಿ ಅಂತ ಹೇಳ್ದಂಗೆ ಅದ್ರ ಎತ್ತರನೇ ನಮಗಿಲ್ಲ. ಅಂದ್ರೆ ನಮ್ಮಂಥ ಬುದ್ಧಿಗೇಡಿಗಳು ಯಾರಿದ್ದಾರೆ. ಅದಕ್ಕೆ ನಾವು ಈ ರೀತಿ ಅಳವು ಎಚ್ಚರ ಆಗಬೇಕು. ಮತ್ತು ಇವರೆಲ್ಲರೂ ಏನಂದಾರಲ್ಲ, ಇವ್ರು ಒಂದು 2 ಹೆಸರಿದೆ. ಇನ್ನೂ ಭಾಳ ಸಣ್ಣ ಪುಟ್ಟ ಇವು ಚಿಂದಿಚೋರ ರಾಜಕಾರಣಿಗಳು, ನಾಯಕರದಲ್ಲ ಭಾಳ ಹಗರ ಮಾತಾಡ್ತಾರೆ. ಇವರೆಲ್ಲ ಮಾತಾಡುವಂಥ ಮಾತುಗಳು ಏನದಾವ ಅಂದ್ರೆ ಬೆಂಕಿ ಹಚ್ಚು ಮಾತಾಡಿದ್ರು. ಇವ್ರು ಒಂದೂ ಶುದ್ಧ ಮಾತುಗಳಿಲ್ಲ. ಆಳುವ ನುಡಿಯು ಇಂತಿರಬೇಕು,
ಶಾಂತಿ ನೆಲೆಸಬೇಕು. ಇತರರ ಶಾಂತಿಗೆ ಶ್ರಮಿಸುತ್ತ ನಾವು ಶಾಂತಿಯ ಪಡೆಯುವೆವು. ಕಬೀರ ಶಾಂತಿಯ ಪಡೆಯುವೆವು. ಕಬೀರದಾಸರು ಇದು 400 ವರ್ಷದಿಂದ ಹೇಳ್ತಾರೆ. ಇನ್ನೊಬ್ಬರು ಶಾಂತಿ ಸಲ ನೀವು ಶ್ರಮ ಹಾಕಿ ನಿಮಗೆ ಶಾಂತಿ ಸಿಗ್ತೈತಿ ಅಂತಾರೆ. ಆದ್ರೆ ಇವರೆಲ್ಲ ಏನು ಮಾಡಾಕ್ತಾರೆ, ನಮಗೆ ಶಾಂತಿ ಸಿಗ್ತೈತೆ ತಿಳ್ಕೊಂಡು ನಮ್ಮನ್ನೆಲ್ಲ ಅಶಾಂತಿಗೆ ಹತ್ತಕ್ಕೆ ಹಾಕಾಕತ್ತಾರೆ. ನಮ್ಮನ್ನೆಲ್ಲ ಅಶಾಂತಿಗೆ ಹತ್ತು ಹಾಕಿರೋ ಅವ್ರು ಶಾಂತಿಯಿಂದ ಇರೋಕ್ಕೆ ಸಾಧ್ಯ ಐತೆ ಅಂತ. ಅದಕ್ಕೆ ಅವರೇ ಅಶಾಂತಿಯಿಂದ ಅವ್ರು ಮುಡಿಗೆ ಹೋಗಿಬಿಡ್ತಾರೆ. ಅದಕ್ಕೆ ನಾವೆಲ್ಲರೂ ಗಟ್ಟಿ ಆಗಬೇಕು, ಸಂಘಟನೆ ಆಗಬೇಕು. ಅದಕ್ಕೆ ಈಗ ಎಲ್ಲ ಅವಾಂತರಗಳಿಗೂ ಕಾರಣ ಯಾಕಂದ್ರೆ ಅಪ್ಪ ಅವ್ರ ಬಗ್ಗೆ ಗೊತ್ತಿದ್ದಿಲ್ಲ, ಗೊತ್ತಾಗಿದ್ದು ಹೇಳ್ತೀನಿ ಏನಾಗೇನು ಇದು ಮಾಡಬೇಡ್ರಿ. ಈ ಎಲ್ಲ ಅವಾಂತರಗಳಿಗೂ ಕಾರಣ ನೋಡ್ರಿ, ಯಾವ ಕಾಲದಿಂದ ತಗೊಳ್ರಿ. ಹಾರುವರ ನಂಬಿದವರು ಇನ್ನಾರು ಉಳಿದವರು, ಹಾರುವರ ನಂಬಿ ಭೂಪರು ಕೆಟ್ಟರು, ಇನ್ನಾರು ನಂಬುವರು ಹಾರುವರ ಸರ್ವಜ್ಞ ಅಂತ ಅವ್ರು ಹೇಳಿ. ಈ ಮಾತು ಮೊನ್ನೆ ಮೇಲೆ ಪ್ರಸ್ತಾಪ ಮಾಡಿ ಇವತ್ತು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಎತ್ತು ಎಮ್ಮೆಗೆ ಬಾಲು, ಕತ್ತೆ ಕುದುರೆಗೆ ಬಾಲು, ನಡುಮೆತ್ತಿ ಬಾಲದ ಕೋತಿ ಎತ್ತ ಬೊಗಳುವುದು ನೋಡು ಸರ್ವಜ್ಞ. ಬಾಲ್ ಎದವ್ರಿ, ಎತ್ತಿಗೆ ಐತಿ ಐತಿಲ್ರಿ, ಎತ್ತಿಗೆ ಬಾಲ್ ಐತಿಲ್ಲ, ಎತ್ತಿಗೆ ಐತಿ ಎಮ್ಮೆಗೆ, ಕತ್ತಿಗೆ ಐತಿ ಕುದುರೆಗೆ ಐತಿ. ಅಲ್ಲಿಂದ ಮತ್ತೆ ಎದಕ್ಕೈತಿ, ಮತ್ತು ಇವು ಕುಡ್ಬಿಟ್ಟು ಯಾರು ತೆನೆಯ ಬಾಲಿ ಹಾಕಿದ್ರೆ ಅದಾವನು ಯಾವ ಪ್ರಾಣಿಗಳು ಅದಾವ ಜಗತ್ತಿನಾಗ. ಈ ನಡುಮೆತ್ತಿ ಬಾಲದ ಕೋತಿ ಎತ್ತ ನುಡಿಯುವುದು ನೋಡ ಸರ್ವಜ್ಞ. ಎತ್ತು ನುಡಿಯುವುದು ನೋಡ, ಎತ್ತೆತ್ತು ನೋಡಿ ಹಾಕತ್ತಾವ ನೋಡಿ. ಏನು ಇವರು ಯಾರು ಸನಾತನ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತಾರಲ್ರಿ, ಹೆಂಗೆ ಆಗ್ತೀರಪ್ಪ. ಸನಾತನ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂದ್ರೆ ಬ್ರಾಹ್ಮಣ ರಾಷ್ಟ್ರದ ಕಂಪನಿ ಯಂತ್ರ ಆಗಿಬಿಡ್ತೀವಿ ನಿಮ್ಗೆ. ನೀವು ಬ್ರಾಹ್ಮಣ ರಾಷ್ಟ್ರ ಕಂಪನಿ ಹೆಚ್ಚೆ ಬಿಡ್ತೀವಿ. ಮತ್ತು ಇದು ಇಷ್ಟ ಇವ್ರು ನಾಳೆ ಬ್ರಾಹ್ಮಣ ರಾಷ್ಟ್ರದಲ್ಲಿ ಇಡೀ ದೇಶದಾಗ ಬೆಂಕಿ ಕೂಡಲಿಕ್ಕೆ ನಾವು ಕೇಳಿ ಅವ್ರು ಅಷ್ಟು ಮನೆಯದಾರ. ಅದಕ್ಕೆ ಏನು ಮಾಡ್ತಾರೆ ಹಿಂದೂ ರಾಷ್ಟ್ರ ಇದೊಂದು. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಅವರು, ನಾವು ಹಿಂದೂಗಳಲ್ಲ, ನಾವು ಸನಾತನಿಗಳು, ನಮ್ಮ ಧರ್ಮ ಎಲ್ಲ ಹೇಳ್ಕೊಂಡು ಬಂದಾಗಲೇ ಇಟ್ಟು ನಾವು ಎಚ್ಚರಿಕೆಯನ್ನು ತಪ್ಪದಂಥ ಜನ ನಾವು ಆಗ್ಯವು. ಅದಕ್ಕೆ ನಾವೆಲ್ಲ ಏನಾಗಬೇಕಾಗಿದೆ, ಎಚ್ಚರ ಆಗುತ್ತೆ. ಎಚ್ಚರ ಆಗಲಿಕ್ಕಂದ್ರೆ ನಮ್ಗೆ ಬಹಳ ಇದು. ಮತ್ತು ಈ ಮೌಢ್ಯತೆಗಳು ಎಲ್ಲಿವರೆಗೂ ಹೋದವರು ಈ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಮನೆಗಳೊಳಗ ಮೌಢ್ಯತೆಗಳು ತುಂಬಿಬಿಟ್ಟವು. ಎಷ್ಟೊಂದು ನೀವು ಮೌಢ್ಯತೆಗಳನ್ನು ನಿಮ್ಮ ಮೌಢ್ಯತೆಗಳು ಎಲ್ಲಿ ಚೆನ್ನಾಗಿ ಅಂದರೆ ಬೆಳಗ್ಗೆ ಜಗಲಿಗೆ ಚೆನ್ನಾಗಿ ಇಷ್ಟು ಮಂದಿಯೊಳಗೆ ಕೈ ಎತ್ತೇಳಿ. ಎಷ್ಟು ಮಂದಿ ಮನೆಯೊಳಗೆ ಜಗಲಿಲ್ಲ, ಜಗಲಿಲ್ಲಾರ್ದವ್ರು ಕೈ ಎತ್ತರಿ. ಜಗಲಿ ಇರಬಾರ್ದು ಮನ್ಯಾಗ, ಜಗಲಿ ಮನೆಯಾಗಿಲ್ಲ, ಜಗಲಿ ಅಂದ್ರೆ ಬಗ್ಗೆ ಇಲ್ಲ ಮನೆಯಾಗಿಲ್ಲ ಅಂದ್ರೆ ಹುಡುಕಿದ್ರೆ ನೋಡ್ರಿ. ಇದ್ರಾಗ 99 ಮಂದಿ ಒಳಗೆ ಜಗಲಿ ಅದ, ಜಗಲಿಗಳು ಜಗಲಿ ಮೇಲೆ ಏನಿಟ್ರಿ ಕರೆಕ್ಟಾಗಿ ಪ್ರಾಪರ್ ಪ್ರಾಮಾಣಿಕವಾಗಿ ಹೇಳಿ. ಒಂದು ಎಲ್ಲೋ ಫೋಟೋ ಇಟ್ಟರೆ, ದುರ್ಗವ್ವ ಫೋಟೋ ಇಟ್ಟರೆ, ರಾಮ ಕೃಷ್ಣ ಗಣಪತಿ ಇವು ಸುಡುಗಾಡೆಲ್ಲ ಇಟ್ಕೊಂಡು ಕೂತೀವಿ. ಮತ್ತು ನೀವು ಹೆಂಗೆ ಹಾಕಿರಿ, ಹೆಂಗೆ ಸ್ವತಂತ್ರ ಸಿಗ್ತೈತಿ? ಯಾರ ಮನ್ಯಾಗ ಜಗಲಿ ಮೇಲೆ ಅಂಬೇಡ್ಕರ್ ಫೋಟೋ ತಂದೆ ಫೋಟೋ ಇಟ್ಟರೆ ಹೇಳಿ, ಸತ್ಯವಾಗಿ ಹೇಳ್ತೀರಿ. ಇಲ್ಲ, ನೀವು ಜಗಲಿ ಮೇಲೆ ಇಟ್ಟಿಲ್ಲ, ನಿಮ್ಮ ಮನೆ ಬಾಗಿಲ ಹಾಕಿರ್ಬೇಕು, ಒಳಗೆ ಹಾಕಿರ್ಬೇಕು. ಜಗಲಿ ಮೇಲೆ ಇಟ್ಟರೆ ಬೇರೆ ಇದು. ನಿಮ್ಮ ಮನೆ ಜಗಲಿ ಮೇಲೆ ಯಾವತ್ತು ಅಂಬೇಡ್ಕರ್ ತಂದೆಗಳ ಫೋಟೋ ಬರ್ತೈತಲ್ಲ ಅವತ್ತು ನಿಮ್ಗೆ ನಿಮ್ಮ ಎಲ್ಲ ವಿಚಾರಗಳು ಗಟ್ಟೆ ನೋಡಿ. ಮತ್ತು ನನಗೆ ಭಾಳ ಸಂತೋಷ ಅನಿಸ್ತು, ನಮ್ಮ ಮೊಬೈಲ್ ಬಂದಿದ್ದು ನೋಡಿ. ಹೆಣ್ಮಕ್ಳು ಬಂದಿಲ್ಲ ನಾವು ಹೌದ್ರಿ ಹೌದು ನಾನೇ ಕೇಳಿದೆ. ಅದೇ ಬರೋದ ಜಗಲಿಗೆ ಇಲ್ಲ ಮನೆ ಇದ್ದವರು ಜಗಲಿ ಏನಂತ ಕೇಳಿದ್ರು ಅವರು. ಭಾಳ ಸಂತೋಷ ಇಂಥ ಅದಕ್ಕೆ ಬ್ಯಾಡ್ರಿ ತೆಗಿಲಿಕ್ಕ ಮತ್ತು ನಿನ್ನೆ ತೆಗೆದು ಬಿಡ್ತಾರೆ. ಅದಕ್ಕೆ ಈಗ ಏನೋ ನಮ್ಮ ಅಪ್ಪವರು ಅಂದರು, ಹೆಣ್ಮಕ್ಳು ಬಂದಿಲ್ಲ, ಯುವಕರು ಬಂದಿಲ್ಲ. ಹೆಣ್ಮಕ್ಳು ಹೆಂಗೆ ಬರ್ತಾರೆ? ನಾವು ಕರ್ಕೊಂಡು ಬಂದ್ರೆ ಬರ್ತಾರೆ. ನಮ್ಮ ಮನೆಯಲ್ಲಿ ಅಪ್ಪವ್ರು ಕರ್ಕೊಂಡು ಬಂದಾರೆ. ಈಗ ಕೈ ಎತ್ತಿ ಹೇಳ್ರಿ, ಎಷ್ಟು ಮಂದಿ ನಿಮ್ಮ ಜೋಡಿ ಕರ್ಕೊಂಡು ಬಂದಿರಿ ಹೇಳ್ರಿ? ಯಾರು ಕರ್ಕೊಂಡು ಬಂದಿಲ್ಲ, ಯಾರು ಕರ್ಕೊಂಡು ಬಂದಿಲ್ಲ. ಸುಮ್ಮನೆ ಮನ್ಯಾಗ ಇದ್ರೆ ಮತ್ತು ಹೆಂಗೆ ಜಾಗೃತಿ ಯಾರು ಜಾಗೃತಿ? ನಮ್ಮ ಮನೆ ಹೆಣ್ಮಕ್ಳು ಇದೇ ಕುಂದ್ರಬೇಕು, ಇನ್ನೊಬ್ಬರ ಮನೆ ಹೆಣ್ಮಕ್ಳು ಬಂದು ನಾವು ಮುಂದೆ ಕುಂದ್ರಬೇಕಾಗಿ ಹೆಂಗಪ್ಪ ಹಿಂಗಾದ್ರೆ ಅಲ್ಲ. ನೀವು ಮರೆ ಹಿಂಗೆ ತಿಳ್ಕೊಂಡು ಹಾಕಿರಿ, ಅವ್ರು ಹೊರಗಡೆ ಮರೆ ಸುಮ್ಮ ಕುಂದ್ರೆ ನನಗೆಲ್ಲ ಗೊತ್ತೈತಿ. ಅವ್ರು ಮತ್ತು ಗಂಟೆ ಹೊಡೆಯೋರೆ, ಪೂಜೆ ಮಾಡೋರೆ, ಒಳಗೊಮ್ಮೆ ದೇವ್ರು ಬಂದು ತರೋರೆ. ನೀವು ಮಾತು ಕೇಳ್ಬೇಕಂದ್ರೆ ಹೆಂಗೆ ಮಾಡೋರೆ ಹೆಂಗಾಗ್ತೈತಿ? ಅದಕ್ಕೆ ಇದು ಯಾಕೆ ಹೇಗಿಪ್ಪ ಅಂದ್ರೆ ನೀನು ಅಪ್ಪ ಅವ್ರು ಕೇಳಿದೆ, ಇಲ್ರಿ ಅಪ್ಪ ಅವ್ರು ನಿಮ್ಮ ಮನೆ ಒಂದು ದಿವ್ಸ ಬರ್ಬೇಕಂತ ಮಾಡಿ, ನೀವು ಬರ್ಬೇಕಂತ ಮಾಡಿ, ಜಗಲಿ ಬಗ್ಗೆ ನೋಡ್ಬೇಕಂತ ಮಾಡಿ ಏನೇ ನಾನು ನಮ್ಮ ಮನೆ ಜಗಲಿ ಇಲ್ರಿಪ್ಪ, ನಾವೆಲ್ಲ ಸ್ವಚ್ಛ ಮಾಡಿದ್ವಿ. ಹೆಂಗೆ ಸ್ವಚ್ಛ ಮಾಡಿದ್ರಿ ಹಂಗೆ? ಅದಕ್ಕೆ ನಮ್ಮ ಅವ್ವ ಅಂತಂದ್ರೆ ಇಲ್ಲ ದಿವ್ಸಕ್ಕೆ ಹೋಗಿ ಅಲ್ಲಿ ಹೋಗಿ ನಾವು ಕರ್ಕೊಂಡು ಹೋಗಿ ಇದೆಲ್ಲ ಕೇಳ್ಕೊಂಡ್ಬರ್ತೀವಿ. ಮತ್ತು ಮನೆಗೆ ಇದೆಲ್ಲ ಇಟ್ಕೊಂಡು ಕೂತಿಲ್ಲ ಹ್ಯಾಂಗೆ ಅಂತ ನಮ್ಮ ಅವ್ರು ಇಲ್ಲೇ ನಮ್ಮ ಅವ್ರು
ಅಂತಂದ್ರೆ ಮತ್ತೆ ಹ್ಯಾಂಗೆ ನೋಡಿದೆ ಹ್ಯಾಂಗೆ ನೋಡಿದ್ರೆ ನೀ ಹೆಂಗೆ ನೋಡುತ್ತೆ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಇಲ್ಲ ಕೂಸು ಕಟ್ಟಿಕೊಂಡು ಮತ್ತು ಆಲ್ಮಟ್ಟಿ ಬಳಿ ಹೋಗೋದು ಬರ್ತೀನಿ ಅನ್ನೋದು ನಾವು ಹಾಗೆ ಅಂತಂದ್ರೆ ನಮ್ಮವ್ವ ನಿಮ್ಮ ನೀವು ಮಳೆ ಶ್ರೇಷ್ಠ ಅದಾವ ನೀವು ತಿಪ್ಪಿ ಆಗಲಿ ತಿಪ್ಪಿ ಆಗಲ್ಲ ತಿಪ್ಪಿ ಆಗ ನೀವು ಗಟ್ಟಿ ಆಗ್ತಕ್ಕ ಭಾಳ ಮಂದಿ ಒಳಗೈತ್ರಿ ಒಳಗೆ ಬಿಟ್ಟು ನೀವು ಗಟ್ಟಿ ಆಗುತ್ತಕ್ಕ ನಿಮ್ಮ ಜಗಲಿ ಜಳ ಆಗುತ್ತಕ್ಕ ನಿಮ್ಮ ಮನೆ ಶುದ್ಧ ಆಗುತ್ತಕ್ಕ ನಿಮ್ಮ ಮನಸ್ಸು ಶುದ್ಧ ಆಗುತ್ತಕ್ಕ ಇವೆಲ್ಲ ಕುತಂತ್ರಗಳು ನಡನೆತ್ತಿ ಬಾಲದ ಕೋತಿಗಳು ಆ ಕೋತಿ ಅಂದ್ರೆ ಹೆಂಗೆ ಇರ್ತೈತೆ ಅದು ಟಾಣ್ ಜಿಕ್ಕೋತಿರ್ತದೆ ಅದಕ್ಕೆ ಈ ನಡನೆತ್ತಿ ಬಾಲದ ಕೋತಿಗಳು ಗದ್ದ ಮಾಡ್ಕೋತಿರ್ತಾವೆ ಅದಕ್ಕೆ ನಾವು ಗಟ್ಟಿ ಆಗಬೇಕು ಮತ್ತು ಜಾಗೃತಿ ಆಗಲಿಕ್ಕಂದ್ರೆ ಭಾಳ ಕಷ್ಟ ಆಗ್ತೈತಿ ಅಂಬೇಡ್ಕರ್ ಇವಾಗ ಭಾಳ ಕೃತಿಯ ಬಗ್ಗೆ ನಾನು ಇದ್ರಾಗ ನೋಡಿ ಕೆಲವೊಂದೆಲ್ಲ ಪಾಯಿಂಟ್ ಮಾಡ್ಕೊಂಡಿದ್ದೆ ನಮ್ಮ ಅಪ್ಪವ್ರು ಅದ್ರ ಕೃತಿಯ ಕುರಿತು ಭಾಳ ಚೆನ್ನಾಗಿ ವಿಸ್ತರಣೆ ಮಾಡಿದ್ರು ಅದ್ರಾಗ ನಮ್ಮ ಲೇಖಕರಂತೂ ಭಾಳ ಸವಿಸ್ತಾರವಾಗಿ ಹೇಳಿದರು ಆ ವಿಚಾರಗಳನ್ನು ಮಾತಾಡೋದು. ಇನ್ನೊಬ್ರು ಯಾರೋ ಇದ್ರಾಗ ಏನೋ ಅಂದರು ದಿನೇಶ್ ಮುಟ್ಟು ಅಪ್ಪ ಅವರು ಮಾತಾಡೋದು ಅವ್ರು ಇಲ್ಲ ಏನಾದ್ರು ತಪ್ಪಲ್ಲ ಟೈಮ್ ಬರ್ಲಿ ಹಾಂ ಭಾಳ ಸಂತೋಷ ಸಚಿವರು ಬಂದರು ಇಲ್ಲ ಅವ್ರು ಬಂದ್ಮೇಲೆ ಸರ್ಕಾರ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಒಂದು ವಿಚಾರಗೋಷ್ಠಿಗೆ ಆಗಮಿಸಿದಂಥ ಸನ್ಮಾನ್ಯ ಸಚಿವರಾದ ಎಚ್ ಡಿ ಪಾಟೀಲ್ ಕಾನೂನು ಪ್ರವಾಸೋದ್ಯಮ ಮತ್ತು ಈ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿಸುವುದು. ಅದಕ್ಕೆ ಇಲ್ಲಿ ಏನೋ ಮಾತಾಡ್ಕೊಂಡು ಬಂದಿತ್ತು. ಮುಂದಿನ ವಿಷಯ ಕೇಳಿದ್ರು, ನಮ್ಮ ಮಟ್ಟು ಅಪ್ಪ ಅವ್ರಿಗೆ ಕೇಳಿದ್ರು, ದೇವಸ್ಥಾನದಾಗ ಪ್ರವೇಶ ಮತ್ತು ಪೂಜಾರ್ತಿ ಕುರಿತೇನೋ ಒಂದು ಮಾತು. ಆ ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿಲ್ಲ, ದೇವವೇ ದೇವಾಲಯವಾಗಿರಲು ಮತ್ತೆ ಬೇರೆ ದೇವಾಲಯವೇ ಎರಡಕ್ಕೆ ಹೇಳಿರಲಿಲ್ಲ ಯಾ ದ್ವೇಶ್ವರ ನೀನು ಕಲ್ಲಾದ ಬಳಿಕ ನಾನೇನಪ್ಪೇನೋ ಒಂದು ವಿಚಾರ. ಎರಡನೇದು ನಾವು ಹೋಗಬೇಕು, ಹೋಗೋದಾದ್ರೆ ಬಿಡಬಾರ್ದು, ಹೋಗ್ಬೇಕು. ಎಲ್ಲಿ ಸಾಧ್ಯದಲ್ಲಿ ಬಡ್ತಾ ಕೊಟ್ಟು ನಮ್ಮ ಪೂಜಾರಿಗಳು ಕಸ್ಕೋಬೇಕು. ಇದನ್ನು ಮಾಡಾಕತ್ತಿರ ತಿಳ್ಕೊಂಡು ನೀವು ಯಾವಾಗಾದ್ರೂ ಹೋಗಿ ಚಲೋ ದೇವಸ್ಥಾನದಾಗ ಹೋಗಿ ಪೂಜಾರಿ ಕಸ್ಕೊಡ್ರಿ. ಅಲ್ಲಿ ನೀವು ಒಳಗೆ ಹೊಂಟ್ರಿ ಅಂದ್ರೆ ಇವೇನು ನಡನೆತ್ತಿ ಬಾಲದ ಕೋತಿಗಳದಲ್ಲ, ಇವೇ ಹೇಳ್ತಾರ ಇವೇ ಹೇಳ್ತಾರ ಇವೇ ಅವ್ರು ಹೇಳ್ತಕ್ಕಂಥ ನಮ್ಮ ಜನ ಜಾಗೃತವಲ್ಲ. ಈ ಎರಡೂ ದಿಕ್ಕಿನ ವಿಚಾರ ಮಾಡಬೇಕು. ಒಂದು ಹೋಗಲಾರ್ದಕ್ಕೂ ಇರಬೇಕು, ಅಕಸ್ಮಾತ್ ಹೋದ್ರೆ ನಿಮ್ಗೆ ಪಾಕೆಟ್ ಖಾಲಿ ಮಾಡ್ಕೊಂಡು ಬರಬಾರ್ದು. ಸುಮ್ಮನೆ ಹೋಗ್ಬೇಕು, ಒಳಗೆ ಹೋಗಿ ಬರೋದು ಮಾಡೋದು ಕೂಡ ಎಲ್ಲ ಮಾಡೋದು. ಈ ಎರಡು ವಿಚಾರಗಳನ್ನು ತಾವು ಗಟ್ಟಿಯಾಗಿ ನೆನಪಿಕೊಳ್ಳಿ. ಮತ್ತು ಮಾನ್ಯ ಒಂದು ಈ ಲೆಫ್ಟಿಸ್ಟ್ ರೈಟಿಸ್ಟ್ ಬಗ್ಗೆ ಮಾತಾಡಿದ್ರು. ಲೆಫ್ಟಿಸ್ಟ್ ರೈಟಿಸ್ಟ್ ಬಗ್ಗೆ ಮಾನ್ಯ ಒಂದು ಕೋತಿನಾಥ ಅಂತ ಒಂದು ಪತ್ರಿಕಾರ್ಥ ಐತಿ. ಅದು ಏನು ಹೇಳ್ತಂದ್ರೆ ಅದು ನಾನು ನೋಡಿದ ಈ ಲೆಫ್ಟಿಸ್ಟ್ ವಾದ ಭಾರತ ಮುಡಿಗಾಗಿಬಿಡ್ತು. ಏನಿದ್ರು ಕೇವಲ ರೈಟಿಸ್ಟ್ ಅಂತ ಹೇಳಿ ಅಂದ್ರೆ ಗಟ್ಟೆ ಹೇಳಕ್ತಾನ. ಆದರೆ ಏನು ನಾವೆಲ್ಲ ಸತ್ಯ ಬಿಟ್ಟವನ್ನ ಲೆಕ್ಕಕ್ಕೆ ಹೇಳಕ್ತಾನ. ಅದಕ್ಕೆ ಈ ದಿಕ್ಕಿನೊಳಗೂ ನಾವು ಎಚ್ಚರ ಆಗಬೇಕು. ಅದಕ್ಕೆ ನಮ್ಮ ಭಾರತದ ಸಂವಿಧಾನ ಮುಖ್ಯವಾಗಿ 4 ಗಾಲಿಗಳ ಮ್ಯಾಲಿದೆ. ಒಂದು ಬುದ್ಧದೇವನ ಶಾಂತಿ, ಬಸವ ತಂದೆಯ ಸಮಾನತೆ, ಗಾಂಧೀಜಿಯ ಅಹಿಂಸೆ, ಅಂಬೇಡ್ಕರ್ ತಂದೆಯ ಸಾಮಾಜಿಕ ನ್ಯಾಯ. ಇವು ಯಾವುವು ಅವ್ರಿಗೆ ಬೇಡ. ನಡನೆತ್ತಿ ಬಾಲದ ಕೋತಿಗಳಿಗೆ ಇವು ಶಾಂತಿ ಬೇಕಾಗಿಲ್ಲ, ಸಮಾನತೆ ಅಂತ ಅವ್ರು ತಲೆ ಕಾಯಿ ಮಾಡ್ತಾರೆ. ಅವರು ಅಹಿಂಸಾವಾದಿಗಳಲ್ಲ, ಅವರು ಭಾಳ ಹಿಂಸಾವಾದಿಗಳು. ಮತ್ತು ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ. ಏನಿದ್ರು ಅವ್ರ ಗಟ್ಟೆ ಅಭಿವೃದ್ಧಿ ಆಗಬೇಕು, ಅದು ಆಗಬೇಕು. ಅದಕ್ಕೆ ಇದರ ಕುರಿತು ನಾವು ಎಚ್ಚರ ಆಗಬೇಕು. ಅಂದರೆ ಈ ಸಂವಿಧಾನ ಉಳಿದ್ರೆ ಮಾತ್ರ ಈ 4 ವ್ಯವಸ್ಥೆಗಳು ಉಳಿತಾವೆ. ಈ ಸಂವಿಧಾನ ಉಳಿಲಿಕ್ಕಂದ್ರೆ ಈ 4 ವ್ಯವಸ್ಥೆಗಳು ಉಳಿಯಂಗಿಲ್ಲ. ಅದಕ್ಕೆ ನಾವು ಭಾಳ ಎಚ್ಚರ ಆಗಬೇಕು. ಮತ್ತು ಎಚ್ಚರ ಆಗಲಿಕ್ಕಂದ್ರೆ ಭಾಳ ಕಷ್ಟ. ಅದಕ್ಕೆ ಒಂದು ಬಸವಣ್ಣದ ಒಂದೇ ವಚನ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಿ, ಜ್ಯೋತಿಯ ಬಲದಿಂದ
ತಮಂದದ ಕೇಳನ ನೋಡಿ, ಮನುಷ್ಯನ ಬಲದಿಂದ ಅವಲೋಹನ ಕೇಳ ನೋಡಿ, ಸತ್ಯದ ಬಲದಿಂದ ಅಸತ್ಯದ ಕೇಳ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವನ ಕೇಳ ನೋಡಯ್ಯ ಅಂತ. ಅದಕ್ಕೆ ನಾವೆಲ್ಲ ಎಚ್ಚರವನ್ನು ಜಾಗೃತರಾಗನು. ಅದಕ್ಕೆ ಎಲ್ಲ ನಮ್ಮ ಎಚ್ ಕೆ ಪಾಟೀಲ್ ಎಲ್ಲ ಕ್ರಾಂತಿಕಾರಿ ವಿಚಾರವಾದಿಗಳದ, ಇವರೆಲ್ಲ ಬಸವ ತತ್ವ ನಿಷ್ಠರದ. ಆದರೆ ಯಾರ ದಾರ್ಯಾಗ ಬರುವಂತೆ ಇಲ್ಲೂ ಸ್ವಲ್ಪ ಹಂಗು ಹಿಂಗು ಮಾಡ್ತಾರೆ, ಯಾರಾದ್ರೂ ಕಾರು ಬರುವಂತೆ ಅಪ್ಪ ಅದಕ್ಕೆ ತಾವು ಬನ್ರಿ. ಒಂದು ಕಾಲ ಆ ಕಡೆ ಐತಿ, ಒಂದು ಕಾಲ ಈ ಕಡೆ ಐತಿ. ಹೋಗುವಂತಾಗ ನಮ್ಮ ಸತ್ಯ ಗಟ್ಟೆಗೆ ಸತ್ಯ ಹೇಳುವವರು ಅವ್ರಿಗೆ ನನಗೆ ಅವ್ರಿಗೆ ಬಂದಿಲ್ಲ. 20 ವರ್ಷ ಹಿಂದಗಡೆ ಅಪ್ಪವ್ರು ನನ್ನ ಹತ್ರ ಬಂದರು. ಅಪ್ಪಾಜಿ, ನಾನು ಅವಾಗ ಜೇನು ಕೃಷಿ ಮಾಡ್ತಿದ್ದೆ. ಹಾಲು ಮುಟ್ಟಿ ಯಂತ್ರ ಅಲ್ಲಿ ಜೇನು ಪೆಟ್ಟಿಗೆ ಇಟ್ಕೊಂಡಿದ್ದೆ. ಇವ್ರು ಬೆಳಗ್ಗೆ ವಾಕಿಂಗ್ ಒಬ್ಬರು ಬರ್ಬೋದು ಹಾಕೊಂಡಿದ್ರು. ನಾನು ಎಲ್ಲೇನೋ ಬೆಲೆ ಹಾಕ್ತಿದ್ದೆ. ಅಂದಾಗಿ ಈ ಬಾಟಿಗೆ ಇಟ್ಟು 1 kg ಇಟ್ಟು ಬೆಲೆ ಹಾಕಿದ್ರು. ಇವ್ರು ಬಂದು ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡಾಕ್ತಿದ್ರು. ನಾನು ಯಾಕೆ ನೋಡಿದೆ, ಅವಾಗ ಹಿಂಗೆ ಇದ್ರು ಸಾಯಿಬಾಬಾ ಇದ್ದಾಗ 20 ವರ್ಷ ಹಿಂಗೆ ಯಾರು ಅಂದ್ಕೊಂಡೆ. ಮತ್ತೆ ಈಗ ನೋಡಿ ನೀವು ಸಾಯಿಬಾಬಾ ನಾನು ಎಚ್ ಕೆ ಪಾಟೀಲ್ ಅಂತಾರೆ ಅಂದರು. ಇಲ್ಲಿ ಮತ್ತು ಬರ್ಮೋಡೋದು ಹಾಕೊಂಡಿಲ್ಲ, ಇದು ವಾಕಿಂಗ್ ಬಂದೀನಿ ಅಂತ ಹೇಳಿದ್ರು. ಅಂದ್ರೆ ಗೌರಮ್ಮ ಕಾಶಪ್ಪನವ್ರ ತಾಯಿಯವ್ರ ಬಾಯಿ ಶಿಕ್ಷಣಕ್ಕೆ ಬಂದಿದ್ರು. ಅವಾಗ ಜೇನು ಕೃಷಿ ಬಗ್ಗೆ ಎಲ್ಲ ಮಾಹಿತಿ ಕೇಳ್ಕೊಂಡು ಮಾಡಿ, ಇಲ್ಲ ನಾನು ಸಾಯಿಬರು ಕರ್ಕೊಂಡು ಬರ್ತೇನೆ. ನಾನು ಹೋಗ್ರಿ ಸಾಯಿಬರು ಯಾರು ಗೊತ್ತಾಯ್ತಿಲ್ಲ, ಮುಖ್ಯಮಂತ್ರಿಗಳು ಕರ್ಕೊಂಡು ಬರ್ತೀನಿ ಎಸ್ ಎಂ ಕೃಷ್ಣ ಅವ್ರು. ನಾನು ಅವಾಗ ಹೋಗಿ ಮುಖ್ಯಮಂತ್ರಿಗಳು ಕರ್ಕೊಂಡಿದ್ರು. ಅದಕ್ಕೆ ಅಷ್ಟೊಂದು ಆ ಹುಡುಗಿ ತಿಳಿಯನ್ರಿ ಅಪ್ಪರೇ. ಅಂದ್ರೆ 20 ವರ್ಷಕ್ಕೆ ಹಿಂಗೈತಿ, ಮುಂದೆ 20 ವರ್ಷಕ್ಕೆ ತಾವಿರಲಿ, ತಮ್ಮ ದೀರ್ಘಾಯುಷ್ಯ ಇರಲಿ. ಅದಕ್ಕೆ ಈ ಗಟ್ಟಿಯಾದಂಥ ವಿಚಾರಗಳನ್ನ, ಬಸವ ವಿಚಾರಗಳನ್ನ, ಬುದ್ಧ ವಿಚಾರಗಳನ್ನ, ಅಂಬೇಡ್ಕರ್ ವಿಚಾರಗಳನ್ನ ತಮ್ಮ ಜೀವನ ಅಳವಡಿಸ್ಕೊಟ್ರೆ ಅದನ್ನ ಸತ್ಯವಾಗಿ ಎಲ್ಲರ ಮುಂದೆ ಗಟ್ಟಿಯಾಗಿ ಹೇಳ್ಕೊತ ನಮ್ಮ ಜೀವನ ಇದು ಮಾಡಬೇಕು. ಸಾಯ್ಬಿಡ್ತೀನಿ. ಎಲ್ಲರಿಗೂ ಶರಣ.